ನಮಸ್ತೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್, ಯೋಗಸ್ಥ ಕುರು ಕರ್ಮಣಿ ಧ್ಯಾನ ಯೋಗ ಸ್ಥಿತಿಯಲ್ಲಿ ಇದ್ದುಕೊಂಡು ಕರ್ಮಗಳನ್ನು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಭಗವದ್ಗೀತೆ ತಿಳಿಸುತ್ತದೆ. ಯೋಗಸ್ಥ ಕುರು ಕರ್ಮಣಿ ಧ್ಯಾನ ಸ್ಥಿತಿಯಲ್ಲೇ ಇದ್ದುಕೊಂಡು, ಧ್ಯಾನ ಯೋಗ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲ ಕರ್ಮಗಳನ್ನು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ನಮಗೆ ಭಗವದ್ಗೀತೆ ತಿಳಿಸುತ್ತದೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಧ್ಯಾನ ಅಂತ ಅಂದರೆ ಬೇರೆ ಅರ್ಥ ತೆಗೆದುಕೊಳ್ಳುವವರು ಪ್ರಾರ್ಥನೆಗಳು, ಪೂಜೆಗಳು, ಭಜನೆಗಳು, ಜಪಗಳು, ಸ್ತೋತ್ರಗಳು ಇವುಗಳನ್ನ ಮಾಡುತ್ತಾ ಮತ್ತಷ್ಟು ನಮ್ಮಲ್ಲಿ ಇರುವ ದಿವ್ಯ ಶಕ್ತಿಯನ್ನು, ನಮ್ಮಲ್ಲಿರುವ ದೈವ ಶಕ್ತಿಯನ್ನು ಖರ್ಚು ಮಾಡಿಕೊಳ್ಳುತ್ತಿದ್ದಾರೆಯೇ ಹೊರತು ನಮ್ಮಲ್ಲಿರುವ ದಿವ್ಯ ಶಕ್ತಿಯನ್ನು ಗ್ರಹಿಸುವ ಕಾರ್ಯಕ್ರಮ ಯಾರು ಕೂಡ ಕೈಗೊಳ್ಳುತ್ತಿಲ್ಲ. ವಿಗ್ರಹಗಳ ಆರಾಧನೆ, ವ್ಯಕ್ತಿಗಳ ಪೂಜೆ ರೂಪದೊಡನೆ ಧ್ಯಾನ ಮಾಡಿದಾಗ ನಮ್ಮ ಪಂಚೇಂದ್ರಿಯಗಳಿಂದ ಮನಸ್ಸಿಗೆ ಇರುವ ಸಂಬಂಧವನ್ನು ಹೊಂದುವುದು ನಮಗೆ ಕಷ್ಟ ಆಗುತ್ತದೆ. ಯಾವಾಗ ನಾವು ವಿಗ್ರಹಗಳ ಆರಾಧನೆ ರೂಪದೊಡನೆ ಧ್ಯಾನ ಮಾಡುವುದು, ಮಂತ್ರಗಳ ಪಠನೆ ಮಾಡುವಾಗ ಪಂಚೇಂದ್ರಿಯಗಳಿಂದ ಮನಸ್ಸಿಗೆ ಇರುವ ಸಂಬಂಧ ಹೊಂದುವುದು ನಮಗೆ ಕಷ್ಟವಾಗುತ್ತದೆ. ಧ್ಯಾನ ಅಂತ ಅಂದರೆ ಶೂನ್ಯದ ಸ್ಥಿತಿ. ಯಾವಾಗ ನಾವು ಶೂನ್ಯದ ಸ್ಥಿತಿ ಅಂದರೆ ಮನಸ್ಸಿಗೆ ಕೆಲಸ ಕೊಡದೇ ಯಾವಾಗ ನಾವು ಶೂನ್ಯದ ಸ್ಥಿತಿ ಇರ್ತೇವೋ ಆವಾಗ ನಾವು ದಿವ್ಯಾನುಭವವನ್ನು ಹೊಂದಲು, ದೇವರ ಜೊತೆ, ಆ ವಿಶ್ವ ಚೈತನ್ಯ ಜೊತೆ ಅನುಸಂಧಾನವಾಗಲು ಸಾಧ್ಯವಾಗುತ್ತದೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.